ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತೆ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ತಿಳ್ಕೊಳ್ತಾವೆ. ಹಿಂದೆ ತರಗತಿಯೊಳಗೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆನ ಮಾಡಿದ್ವಿ. ಆ ಒಂದು ಒಪ್ಪಂದವು ಎಷ್ಟಾಗಪ್ಪ ಅಂದ್ರೆ 1700 ಕರೆಕ್ಟ್ ಐತಿ, ನಾನು ಟೆನ್ಷನ್ ಪಟ್ಟಿದ್ದೆ. 1792 ಏನಾಗ್ತೈತಿ, ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಏನಾಗ್ತೈತಿ ಕೊನೆಗೊಳ್ತಾ ಹೋಗ್ತೈತಿ. ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ 4 ಪ್ರಮುಖ ಷರತ್ತುಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಅರ್ಧ ರಾಜ್ಯ ಬಿಟ್ಟು ಕೊಡಬೇಕು, ಎರಡನೇದು 3 ಕೋಟಿ ಯುದ್ಧ ಪರಿಹಾರವಾಗಿ ಕೊಡಬೇಕು, ಜೊತೆಗೆ ಆ ಒಂದು ಯುದ್ಧ ಪರಿಹಾರವಾಗಿ ತನ್ನ ಒಂದು 2 ಗಂಡು ಮಕ್ಕಳನ್ನು ಒತ್ತಾಡಬೇಕು, ಜೊತೆಗೆ ಆ ಒಂದು ಯುದ್ಧದಲ್ಲಿ ಸೆರೆಸಿಕ್ಕಂಥ ಸೈನಿಕರನ್ನು ಏನು ಮಾಡ್ತಾ ಹೋಗ್ಬೇಕು, ಬಿಡುಗಡೆಗೊಳಿಸ್ಬೇಕು ಅನ್ನೋದು ಈ ಒಂದು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯೊಳಗೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ಏನು ಮಾಡ್ತಾ ಹೋಗ್ತಾನೆ, ವೈಯಕ್ತಿಕ ಸೋಲು ಅಂತಂದು ವೈಯಕ್ತಿಕವಾಗಿ ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇದು ತನ್ನ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಸೋಲು ಪ್ರಮುಖವಾಗಿ ಸವಾಲು ಅಂತಂದು ಪರಿಗಣನೆ ಮಾಡ್ತಾ ಹೋಗ್ತಾನೆ. ಒಪ್ಪಂದದ ಅನ್ವಯ ಏನು ಮಾಡಿದ್ರಲ್ಲ, ಆ ಬ್ರಿಟಿಷರ ನೇತೃತ್ವದಲ್ಲಿನ ಮಿತ್ರಕೂಟಕ್ಕೆ ಏನು ನೀಡಬೇಕಾದಂಥ ಭೂ ಪ್ರದೇಶಗಳಾಗಿರ್ಬೋದು, ಹಣವನ್ನು ಏನು ಮಾಡ್ತಾ ಹೋಗ್ತಾನೆ, ಚಾಚು ತಪ್ಪದೆ ಏನು ಮಾಡ್ತಾ ಹೋಗ್ತಾನೆ, ಒತ್ತಾಳಾಗಿ ಕಳಿಸಿಕೊಟ್ಟಂಥ ತನ್ನ 2 ಮಕ್ಕಳನ್ನೇ ಏನು ಮಾಡ್ತಾ ಹೋಗ್ತಾನೆ, ಹಿಂದಕ್ಕೆ ಕರ್ಸ್ಕೊಳ್ತಾನೆ. ಅಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನು ಷರತ್ತುಗಳಾಯ್ತಲ್ಲ, ಅವನು ಏನು ಮಾಡ್ತಾ ಹೋಗ್ತಾನೆ, ಎಲ್ಲ ನೀಡ್ತಾ ಹೋಗ್ತಾನೆ. ಭೂ ಪ್ರದೇಶಗಳನ್ನು ಕೊಟ್ಟು ಬಿಡ್ತಾನೆ, ಯುದ್ಧ ಪರಿಹಾರ ಅಂತ ಕೇಳಿದ್ರಲ್ಲ ಅದನ್ನು ಕೊಟ್ಟು ಬಿಡ್ತಾನೆ. ಜೊತೆಗೆ ಒತ್ತಾಳಾಗಿ ಇಟ್ಟಂಥ ತನ್ನ 2 ಗಂಡು ಮಕ್ಕಳನ್ನು ಏನು ಮಾಡ್ತಾ ಹೋಗ್ತಾನೆ, ಒಳ್ಳೆ ಬಿಡ್ಸ್ಕೊಂತ ಹೋಗ್ತಾನೆ. ಅಂದ್ರೆ ಒಪ್ಪಂದಗಳನ್ನು ಉಲ್ಲಂಘನೆ ಮಾಡೋಂಗಿಲ್ಲ, ಆ ಒಪ್ಪಂದಗಳ ಅನುಗುಣವಾಗಿ ಏನು ಮಾಡ್ತಾ ಹೋಗ್ತಾನೆ, ಪಾಲನೆ ಮಾಡ್ತಾ ಹೋಗ್ತಾನೆ. ಆದ್ರೆ ಅವನು ಏನು ಮಾಡ್ತಾ ಹೋಗ್ತಾನೆ, ಅದನ್ನು ಏನು ಮಾಡ್ತಾ ಹೋಗ್ತಾನೆ, ಸವಾಲು ಅಂತಂದು ಪರಿಗಣನೆ ಮಾಡ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಟಿಪ್ಪು ಆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಈ ಮಲಯಾಳಂ ಮಾತನಾಡುವಂಥ ಭೂ ಪ್ರದೇಶಗಳು ನ್ಯಾಯಯುತವಾಗಿ ನನಗೆ ಸೇರಬೇಕಂತಂದು ಹೇಳ್ತಾ ಹೋಗ್ತಾನೆ. ಆದರೆ ಬ್ರಿಟಿಷರು ಏನು ಮಾಡೋಂಗಿಲ್ಲ, ಒಳ್ಳೆ ಮಾತಾ ಕೊಡಂಗೆ ಹೇಳಂಗಾಗಲ್ಲ. ಅವನು ಹೇಳ್ತಾನೆ, ಸರ್ ಎಲ್ಲ ಕೊಟ್ಟೇವಿ, ನಿಮಗೆ ಭೂ ಪ್ರದೇಶ ಕೊಡ್ಬೇಕಾಯ್ತು ಕೊಟ್ಟೇವಿ, ಹಣ ಕೊಡ್ಬೇಕಾಯ್ತು ಕೊಟ್ಟೇವಿ, ಈಗ ನಂದೇನಪ್ಪ, ಈ ಮಲಯಾಳಂ ಐತಲ್ಲಪ್ಪ, ಮಲಯಾಳಂ ಮಾತನಾಡೋಂಥ ಭೂ ಪ್ರದೇಶಗಳು ಒಂದು ನ್ಯಾಯಯುತವಾಗಿ ನೋಡಿದಪ್ಪ ನನಗೆ ಸೇರಬೇಕು, ಅವನು ನಮಗೆ ಕೊಟ್ಟುಬಿಡ್ರಿ ಅಂತ ಹೇಳ್ತಾನೆ. ಟಿಪ್ಪು ಸುಲ್ತಾನ್ ಹೇಳ್ತಾನೆ. ಆದರೆ ಈ ಬ್ರಿಟಿಷರು ಕಿವಿ ಕೇಳಿಲ್ಲ, ಸುಮ್ಮನೆ ಇರ್ತಾರೆ. ಆದರೆ ಏನು ಮಾಡಿಬಿಡ್ತಾನೆ, ಮುಂದೆ ಏನಾಕತ್ತೆ ಅನ್ನೋದು ನೋಡ್ತಾವೆ. ಯಾವಾಗ 1798ರಲ್ಲಿ ಲಾರ್ಡ್ ವೆಲೆಸ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಬರ್ತಾನೆ. ಇದೇ ಟೈಮಿಗೆ ಅವನು ಒಂದು ಕಾಯ್ದೆ ತರ್ತಾನೆ, ಯಾವುದು ಸಹಾಯಕ ಸೈನ್ಯ ಪದ್ಧತಿ. ಅದರ ಬಗ್ಗೆಯೂ ಚರ್ಚೆ ಮಾಡಿ ಹಿಂದಿನ ತರಗತಿಯಲ್ಲಿ. ಲಾರ್ಡ್ ವೆಲೆಸ್ಲಿ ಏನು ಮಾಡ್ತಾ ಹೋಗ್ತಾನೆ, 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ತರ್ತಾನೆ. ಜೊತೆಗೆ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಈ ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಆತನ ಒಂದು ಅವಧಿಯೊಳಗೆ ಏನಾಗ್ತವೆ, ಚುರುಕುಗೊಳ್ತವೆ. ಲಾರ್ಡ್ ವೆಲೆಸ್ಲಿ ಯಾವಾಗ ಗವರ್ನರ್ ಜನರಲ್ ಆಗಿ ಬರ್ತಾನೆ, ಆ ಟಿಪ್ಪು ಏನು ಮಾಡ್ತಾ ಹೋಗ್ತಾನೆ, ರಾಜಕೀಯ ಚಟುವಟಿಕೆ ಬ್ರಿಟಿಷರ ವಿರುದ್ಧ ಅನೇಕ ತಯಾರಿ ನಡೆಸ್ತಾ ಇರ್ತಾನೆ. ಯಾರ ಕಾಲದೊಳಗೆ ಅದು ಮತ್ತೊಟ್ಟು ಸ್ಪೀಡಾಗಿರ್ತೈತಿ. ಜೊತೆಗೆ ಆ ಟಿಪ್ಪು ಸುಲ್ತಾನ ಭಾರತೀಯರ ಒಂದು ರಾಜರ ಒಕ್ಕೂಟವನ್ನು ತನ್ನೆಡೆ ಸೆಳೆಯಲು ಮಾಡುತ್ತಿದ್ದಂಥ ಪ್ರಯತ್ನಗಳು, ಜೊತೆಗೆ ತಮ್ಮ ಬದ್ಧವೈರಿಗಳಾದಂಥ ಫ್ರೆಂಚರೊಂದಿಗೆ ಟಿಪ್ಪು ಏನು ಮಾಡಿತ್ತು, ಉತ್ತಮ ಒಂದು ಸಂಬಂಧವನ್ನು ಹೊಂದಿತ್ತು. ಏನು ಮಾಡ್ತದೆ, ಭಾರತದ ಒಂದು ರಾಜರ ಒಕ್ಕೂಟವನ್ನು ಏನು ಮಾಡ್ತದೆ, ತನ್ನ ಕಡೆಗೆ ಸೆಳ್ತಾ ಇದ್ದ. ಜೊತೆಗೆ ಬ್ರಿಟಿಷರ ಬದ್ಧವೈರಿಗಳು ಯಾರು, ಫ್ರೆಂಚರು, ಅವ್ರ ಜೊತೆ ಉತ್ತಮವಾದಂಥ ಸಂಬಂಧಗಳು ಹೊಂದಿತ್ತು. ಜೊತೆಗೆ ಈ ವೆಲ್ಲೆಸ್ಲಿಯಲ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳು ಬೆಳೆಸ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಅವನು ವೆಲ್ಲೆಸ್ಲಿ ನೀ ಏನಾರು ಮಾಡಿದ್ದು ಚೆನ್ನಾಗಿತ್ತಪ್ಪ, ನೀ ಬ್ರಿಟಿಷ್ ಜೊತೆಗೆ ಫ್ರೆಂಡ್ಶಿಪ್ ಅದೆಯಲ್ಲ ಅಂತ ಅಂದ್ಕೊಂಡು ಮತ್ತಷ್ಟು ಸಿಟ್ಟು ಎದ್ದೇಳ್ಬಿಡ್ತಾನೆ, ಸಿಟ್ಟು ಬಂದುಬಿಡ್ತೈತಿ. ಆಗ ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದಂಥ ಈ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳಿಸ್ತಾ ಹೋಗ್ತಾನೆ. ಮತ್ತೊಟ್ಟು ವಿರೋಧ ಹೇಳಿದ್ದೆ, ಫ್ರೆಂಚರ ಜೊತೆ ಫ್ರೆಂಡ್ಶಿಪ್ ಮಾಡಿಕೆ ಬೇಡ ಅಂತ ಹೇಳ್ತಾನೆ. ಆರ್ಯ ಮಾಡಿಬಿಡ್ತಾನೆ, ತಲೆ ಕೆಟ್ಟ ಆ ಫ್ರೆಂಚರ ಸಹಕಾರ ಪಡೆಯಲು ಸೀದಾ ರಾಯಭಾರಿ ಕಳಿಸ್ತಾ ಹೋಗ್ತಾನೆ. ಇದು ಬ್ರಿಟಿಷರಿಗೆ
ಉಣ್ಣಾಕ ಏನದು ಕುತ್ತಿಗೆ ಬಂದುಬಿಟ್ಟಿರ್ತು, ಅಸಮಾಧಾನ ತಂತ ಹೋಗ್ತೈತಿ. ಜೊತೆಗೆ ಈ ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಆಧಿಪತ್ಯಕ್ಕೆ ಮುಳುಗಾಗಬಹುದೆಂದು ಭಾವನೆಗಳು ಬ್ರಿಟಿಷರಲ್ಲಿ ಬೆಳೆಯಿತು. ಅವ್ರು ಅನ್ಕೊಳ್ತಾ ಇದ್ರು, ನೀವು ಏನು ಬೇಕಾದ್ರೆ ಮಾಡಬಹುದು, ಹೋಗಿ ಹೋಗಿ ನಮ್ಮ ಬದ್ಧವಿರುವ ಫ್ರೆಂಚರು ನಾವು ನೋಡಿ ಕರ್ನಾಟಕ ಯುದ್ಧದಲ್ಲಿ ಬಡದು ಕಳ್ಸೇವಿ, ಮತ್ತು ಅವ್ನು ಒಳ್ಳೆ ಕರ್ಕೊಂಬರಕತ್ತಾನಲ್ಲ, ಮುಂದೆ ನಮಗೆ ಏನಾರ ಕೂತಾಗ್ಬೋದು, ನಮ್ಮನ್ನು ಏನು ಮುಳುಗಿಸ್ಬೋದು ಅಂತ ಅಂದ್ಕೊಂಡು ಏನು ಮಾಡ್ಬಿಟ್ಟು ಆ ಬ್ರಿಟಿಷರಲ್ಲಿ ದ್ವೇಷ ಭಾವನೆ ಮೂಡ್ತಾ ಹೋಗ್ತೈತಿ. ಹಾಗಾಗಿ ಏನು ಒಂದು ಹೊಸದಾದಂಥ ಒಂದು ಸಹಾಯಕ ಸೈನ್ಯ ಪದ್ಧತಿ ತಂದಿತ್ತಲ್ಲ, ಹೊಸ ಷರತ್ತುಗಳನ್ನು ಒಳಗೊಂಡಿರುವಂಥ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. ವೆಲ್ಲೆಸ್ಲೆ ಬಂದ ಏನು ಹೊಸದಾದಂಥ ಈ ಏನು ಸಹಾಯಕ ಸೈನ್ಯ ಪದ್ಧತಿನ ಯಾರ ಮೇಲೆ ಹೊಸಕತ್ಬಿಟ್ರು, ಟಿಪ್ಪುವಿನ ಮೇಲೆ ಹೊಸಕ ಅಣೆ ಇಟ್ಟರು. ಆದರೆ ಟಿಪ್ಪು ಸುಲ್ತಾನ್ ಈ ಅಮಾನವೀಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಏನು ಮಾಡಿಬಿಡ್ತಾನೆ, ಜೊತೆ ಅಸಮಾನ ಷರತ್ತುಗಳೊಳಗಲ್ಲಿತ್ತಂಥ ಇದನ್ನು ಏನು ಮಾಡ್ತಾ ಹೋಗ್ತಾನೆ, ನಿರಾಕರಣೆಯನ್ನು ಮಾಡ್ತಾ ಹೋಗ್ತಾನೆ. ಯಾಕಪ್ಪ ಸಹಾಯಕ ಸೈನ್ಯ ಪದ್ಧತಿ ನೋಡ್ಕೋಬೇಕು, ಏನು ಬ್ರಿಟಿಷರ ಸೈನಿಕರನ್ನು ಎಲ್ಲಿ ತಮ್ಮ ಒಂದು ಆಸ್ಥಾನದೊಳಗೆ ಇಟ್ಕೋಬೇಕು, ಅವರ ಒಂದು ಖರ್ಚು ವೆಚ್ಚವನ್ನು ಆ ಸಂಬಂಧಪಟ್ಟಂಥ ರಾಜನೇ ನೋಡ್ಕೊಳ್ಬೇಕು. ಒಂದು ವೇಳೆ ಖರ್ಚು ನೋಡೋದಕ್ಕೆ ನಿಗದಿತವಾದ ಕಂದಾಯ ಪ್ರದೇಶಗಳನ್ನು ಏನು ಮಾಡಬೇಕು, ಬಿಟ್ಕೊಡ್ಬೇಕು. ಮತ್ತು ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಮಾಡ್ಕೋಬೇಕು. ಜೊತೆಗೆ ಯಾವುದೇ ಒಂದು ಬ್ರಿಟಿಷರ ಅನುಮತಿ ಪಡೆದೇ ಯಾವುದೇ ಒಂದು ಯುರೋಪಿನ ಒಂದು ಅಧಿಕಾರಿಗಳನ್ನು ತನ್ನ ಆಸ್ಥಾನದೊಳಗೆ ನೇಮಕ ಮಾಡೋಂಗಲ್ಲ. ಜೊತೆಗೆ ಏನೋ ಒಂದು ಯುದ್ಧ ಮಾಡಬೇಕಾದ್ರೂ ಸಂಧಾನ ಮಾಡಬೇಕಾದ್ರೂ ಬ್ರಿಟಿಷರ ಅನುಮತಿ ಇರಲೇಬೇಕು. ಹಾಗಾಗಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಒಪ್ಕೊಳ್ಳೋಂಗಿಲ್ಲ, ಟಿಪ್ಪು ಸುಲ್ತಾನ್. ಮೊನ್ನೆ ಒಂದು ಆಂಗ್ಲೋ ಮೈಸೂರು ಒಪ್ಪಂದದಲ್ಲಿ ಏನು ಮಾಡೋಕ್ಕೂ ಸುಮ್ಮನೆ ಒಪ್ಕೊಂಡಿದ್ದೆ, ನೀವು ಮತ್ತೆ ಬಂದು ಇದು ಸಹಾಯಕ ಸೈನ್ಯ ಪದ್ಧತಿ ನ್ಯಾಯ ಯಾಕೆ ಒಪ್ಕೋಬೇಕಂತ ಅಂತಾನೆ. ಹಾಗಾಗಿ ನೀವು ಒಪ್ಕೊಂತಿಲ್ಲಪ್ಪ ಅಂತ ಅವ್ರು ಒಂದೇ ಪ್ರಶ್ನೆ, ಆಗೋದಿಲ್ಲ ಅಂತ. ಹಾಗಾಗಿ ನೀನು ಅಣಿ ಆಗಪ್ಪ, ಇದಕ್ಕೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಣಿ ಆಗುವಂತಂದು ಹೋಗ್ಬಿಡ್ತಾರೆ ಯಾರು, ಬ್ರಿಟಿಷರು. ಅವಾಗ ಸ್ಟಾರ್ಟ್ ಆಕೈತಿ 1799 ಯುದ್ಧ ಪ್ರಾರಂಭ ಆಕೈತಿ. ಏನಾಕೈತಿ 1799. ಏನು ಅಬಾಧ್ಯವಾದಂಥ ಈ ಕೋಟೆಯನ್ನು ಏನು ಮಾಡ್ತಾರೆ ಬ್ರಿಟಿಷರು ಭೇದಿಸ್ತಾರೆ. ಎರಡೂ ಸೈನ್ಯಗಳು ಏನಾಗ್ತಾವೆ, ವೀರಾವೇಶದಿಂದ ಕಾದಾಡ್ತಾವೆ. ಆದರೆ ಟಿಪ್ಪು ಸೈನ್ಯ ತನ್ನ ಒಂದು ಸೈನ್ಯವನ್ನು ತುಂಬಿಸುತ್ತಾ ಹೋರಾಡಿ ಎಷ್ಟರಾಗ ಆತನಾಗ್ತಾನಪ್ಪ ಅಂದ್ರೆ 1799 ಟಿಪ್ಪು ಏನಾಗ್ತಾನೆ, ಮರಣವನ್ನು ಹೊಂತಾನೆ. ಯಾವ ಯುದ್ಧದಾಗ, 4ನೇ ಆಂಗ್ಲೋ ಮೈಸೂರು ಯುದ್ಧದಾಗ. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದಂಥ ಸಂತೋಷವನ್ನು ತಂತಾ ಹೋಗ್ತಾನೆ. ನೋಡಿ ಎಷ್ಟು ಖುಷಿ. ಈ ಟಿಪ್ಪುವಿನ ಒಂದು ಆತ ಮಾಡಿದ ಏನು ಮರಣ ಹೊಂದಿದಂಥ ತಿಳ್ಕೊಂಡು ಆ ಮರಣ ಮಾಡಿದ ಆತನ ಮರಣ ಕಂಡು ಬ್ರಿಟಿಷ್ ಎಷ್ಟು ಖುಷಿ ಇತ್ತಪ್ಪ ಅಂದ್ರೆ, ಇಡೀ ಭಾರತವೇ ಏನು ಕೈವಶ ಮಾಡಿಕೊಂಡು ಅಷ್ಟರ ಮಟ್ಟಿಗೆ ಸಂತೋಷವನ್ನು ತಂತಾಯಿತು. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದಂಥ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ನಿಜಾಮನೊಂದಿಗೆ ಹಂಚ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರಿನ ಒಡೆಯರ ಒಂದು ರಾಜವಂಶದ ಪ್ರತಿನಿಧಿಯಾಗಿ ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ಈ ಪ್ರದೇಶ ಮುಂದೆ ಏನಾಗ್ತೈತಿ, ಮೈಸೂರು ಸಂಸ್ಥಾನ ಅಂತಂದು ಕರಿತಾ ಹೋಗ್ತೇವೆ. ಆದರೆ ಮುಖ್ಯವಾಗಿ ಇಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾ ಇದ್ದಾನೆ, ಏನಾದರೂ ಕೂಡ ಅವನೇನು ಮಾಡೋದು, ಅವನ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಒಟ್ಟಾರೆಯಾಗಿ ಭಾರತದಿಂದ ಏನು ಮಾಡಬೇಕು, ಬ್ರಿಟಿಷರನ್ನು ಏನು ಮಾಡಬೇಕು, ಓಡಿಸ್ಬೇಕು ಅನ್ನೋದು ಗುರಿಯಾಗಿ. ಹಾಗಾಗಿ ಇವನು ಏನು ಮಾಡ್ತಾ ಹೋಗ್ತಾನೆ, ಫ್ರೆಂಚರಿಗೆ ಏನು ಮಾಡ್ತಾ ಹೋಗ್ತಾನೆ, ರಾಯಭಾರಿಗಳನ್ನು ಕಳಿಸ್ತಾ ಹೋಗ್ತಾನೆ. ಜೊತೆಗೆ ಇಡೀ ಭಾರತದ ರಾಜರ ಒಂದು ಒಕ್ಕೂಟವನ್ನು ಕೇಳ್ತಾ ಹೋಗ್ತಾನೆ. ಆದರೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀಳಲಿಲ್ಲ. ಹಾಗಾಗಿ ಏಕಾಂಗಿಯಾಗಿ ಏನು ಮಾಡ್ತಾ ಹೋಗ್ತಾನೆ, ಆ ಬ್ರಿಟಿಷರ ಜೊತೆ ಹೋರಾಡಿಕನಿಗೆ ಏನಾಗ್ತಾ ಹೋಗ್ತಾನೆ, ಹತನ ಆಗ್ತಾ ಹೋಗ್ತಾನೆ. ಆದರೆ ನಮ್ಮ ದೇಶದಲ್ಲಿ ಇದ್ದಂಥ ಈ ಮರಾಠರಾಗಿರ್ಬೋದು, ನಿಜಾಮರಾಗಿರ್ಬೋದು, ಕೊನೆಗೆ ಏನೋ ಈ ಮೈಸೂರು ಸಂಸ್ಥಾನದ ಒಡೆಯರಾಗಿರ್ಬೋದು, ಯಾವುದೇ ರೀತಿಯ ಒಂದು ಬ್ರಿಟಿಷರ ಜೊತೆಗೆ ನಿರಂತರ ಒಪ್ಪಂದದ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಅವರ ಒಂದು ಇನ್ನೂ ಒಂದು 10 ವರ್ಷ ಆಳ್ವಿಕೆ ಮಾಡಿರಿ ಅನ್ನೋ ಲೆಕ್ಕಕ್ಕೆ ಬಿಟ್ಕೊಳ್ತಾರೆ. ಆದರೆ ಒಂದು ದೃಷ್ಟಿಯಿಂದ ನೋಡಿದ್ರು ಒಬ್ಬ ಟಿಪ್ಪು ಸುಲ್ತಾನ್ ನಿರ್ಭಯವಾದ ಬ್ರಿಟಿಷನ್ನು ಓಡಿಸುವಂಥ ಪ್ರಯತ್ನದಲ್ಲಿ ನಿರತರಾಗಿರೋದು ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಏನಿದು 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಹಿಂದೆ 3 ಆಂಗ್ಲೋ ಮೈಸೂರು ಯುದ್ಧಗಳು ನಡ್ತಾ ಹೋದ್ವು. ಆ ಯುದ್ಧದಲ್ಲಿ ಯಾವ ಒಪ್ಪಂದಗಳಾದವು ಅನ್ನೋದನ್ನ ಬಗ್ಗೆ ನೋಡ್ತಾ ಹೋಗೋಣ. 1769 ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತೈತಿ. ಅದು ಯಾವ ಒಪ್ಪಂದದ ಮೂಲಕ, ಮದ್ರಾಸ್ ಒಪ್ಪಂದದ ಮೂಲಕ ನಡ್ತಾ ಹೋಗ್ತೈತಿ.
ತದನಂತರದಲ್ಲಿ 1782ರಾಗ ಮಂಗಳೂರು ಒಪ್ಪಂದ ನಡೀತಾ ಹೋಗ್ತೈತಿ. ಎಷ್ಟ್ರಾಗ 1700 ಮಂಗಳೂರು ಒಪ್ಪಂದದ ಮೂಲಕ ನಡೀತಾ ಹೋಗ್ತೈತಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ನಡೀತಾ ಹೋಗ್ತೈತಿ. ಇದು 1792ರಾಗ ನಡೀತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಸಂಪೂರ್ಣವಾದಂಥ ತಿಳಿದುಕೊಳ್ಳಲೇಬೇಕಾದಂಥ ಮಾಹಿತಿ ಆಗ್ತಾವೆ. ಇದಿಷ್ಟೇನಪ್ಪ ಅಂದ್ರೆ ಪ್ರಮುಖವಾದಂಥ ಮಾಹಿತಿ ಆಗ್ತೈತಿ. ಮುಂದಿನ ತರಗತಿಯೊಳಗೆ ಚರ್ಚೆನ ಮಾಡ್ತಾ ಹೋಗೋಣ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದೇ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.